ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿಕೊಳ್ಳಿ. ಕರ್ಣ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ನಿಧಿ ಹತ್ರ ಕರ್ಣನ ಹತ್ರ ಯಾವುದೇ ಕಾರಣಕ್ಕೂ ನಿಧಿ ಅವರು ಇನ್ನು ಮುಂದೆ ಇಲ್ಲಿ ಪಾಠ ಮಾಡೋ ಹಾಗಿಲ್ಲ ಅಂತ ಆಫೀಸರ್ಸ್ ಹೇಳಿ ಹೊರಟೋಗ್ತಾರೆ. ಆಗ ತುಂಬಾ ಬೇಜಾರು ಮಾಡ್ಕೊಂಡು ಏನ್ ಮಾಡೋದು ಈಗ, ಇದೆಲ್ಲ ಕರ್ಣ ಸರ್ ನನ್ನ ಹತ್ರ ಹೇಳಲೇ ಇಲ್ಲ, ಇಷ್ಟೆಲ್ಲ ಆಗತ್ತೆ ಅಂತ ನಾನು ಯೋಚನೆನೂ ಮಾಡಿರ್ಲಿಲ್ಲ. ಮೊದಲನೇ ದಿನ ಅಂತ ಬಂದಿದ ತಕ್ಷಣ ಆಗ ಕರ್ಣ ಸರ್ ಸ್ಟೇಷನ್ಗೆ ಹೋಗೋ ಪರಿಸ್ಥಿತಿ ಬಂತು. ಈಗ ನೋಡಿದ್ರೆ ಮತ್ತೆ ಈ ತರ ಆಗೋಯ್ತಲ್ಲ, ಏನ್ ಮಾಡ್ಲಿ ನಾನೀಗ ಅಂತ ಬೇಜಾರ್ ಮಾಡ್ಕೊಂಡು ನಿಧಿ ಯೋಚನೆ ಮಾಡ್ಬೇಕಾದ್ರೆ ಅಷ್ಟರಲ್ಲಿ ಸಂಜಯ್ ಬರ್ತಾರೆ. ನಿಧಿ ಮ್ಯಾಮ್, ನೀವ್ಯಾಕೆ ಇಲ್ಕೋತಿದ್ದೀರಾ? ಅಲ್ಲ, ನಮಗ್ ಪಾಠ ಮಾಡಕ್ ಬರಲ್ವಾ? ಬನ್ನಿ ಮ್ಯಾಮ್, ನಿಮ್ಗೋಸ್ಕರ ಅಂತ ನಾವೆಲ್ಲರೂ ಕಾಯ್ತಾ ಇದೀವಿ. ನೀವ್ ನೋಡಿದ್ರೆ ಇಲ್ಲಿ ಕೂತಿದ್ದೀರಲ್ಲ, ಯಾಕೆ ಮ್ಯಾಮ್, ಏನಾಯ್ತು? ಅರ್ಧಕ್ಕೆ ಪಾಠ ಮಾಡೋದನ್ನ ಬಿಟ್ಟು ಯಾಕೆ ಹೋದ್ರಿ ಅಂತ ಸಂಜಯ್ ಹೇಳ್ತಾರೆ. ನಿಧಿ ಮ್ಯಾಮ್, ಯಾಕೇನು ಮಾತಾಡ್ತಾ ಇಲ್ಲ, ಬನ್ನಿ ಮ್ಯಾಮ್ ಅಂತ ಸಂಜಯ್ ಹೇಳ್ತಾ ಇರ್ಬೇಕಾದ್ರೆ ಆಗ ಸಂಜಯ್ ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೋ, ಸುಮ್ನೆ ತಮಾಷೆ ಮಾಡ್ಬೇಡ ಅಂತ ನಿತ್ಯ ಹೇಳ್ತಾರೆ. ಅಯ್ಯೋ ನಿತ್ಯ ಅವರೇ, ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಅಲ್ಲ, ತಪ್ಪು ಮಾಡಿರೋದು ನಿಧಿ ಅವರು, ಹಾಗಂದ್ಮೇಲೆ ಇಷ್ಟೆಲ್ಲ ಯಾಕೆ ನೀವ್ ಯೋಚನೆ ಮಾಡ್ತಿದ್ದೀರಾ? ಅಲ್ಲ ನಿಧಿ, ಇಷ್ಟೆಲ್ಲ ನಿನಗಾದ್ರೂ ಅರ್ಥ ಆಗೋದ್ ಬೇಡವಾ? ನಿನ್ಗೆ ಕೆಲಸ ಕೊಟ್ಟಿದ್ದು ಕರ್ಣ, ಹಾಗೇನೆ ಇಲ್ಲಿಗೆ ನೇರವಾಗಿ ನೀನು ಪಾಠ ಮಾಡಕ್ಕೆ ಹಾಗೆ ಡಾಕ್ಟರ್ ಬರೋದಕ್ಕೆ ಕಾರಣನೇ ಕರ್ಣ ಅನ್ನೋದು ಮರ್ತೋಯ್ತಾ? ಇಷ್ಟೆಲ್ಲ ಆಗಿರೋದು ಕರ್ಣನಿಂದ, ಹಾಗೆ ಕರ್ಣ ಇಲ್ಲ ಅಂದ್ರೆ ಏನು ಅಲ್ಲ ಅಂತ ಹೇಳಿದ ತಕ್ಷಣ ಬೇಜಾರಾಗತ್ತೆ ನಿಧಿಗೆ. ಆಗ ಸಂಜಯ್ ಏನೇನೋ ಹೇಳ್ಬೇಡ ಅಂತ ಹೇಳಿದಾಗ ಇರೋ ನಿಜಾನೇ ಹೇಳ್ತಾ ಇರೋದು, ಕರ್ಣನಿಂದ ಇಷ್ಟೆಲ್ಲ ಸಿಕ್ಕಿರೋದು, ಇಲ್ಲಿ ಕೆಲಸ ಹಾಗೇನೆ ಪಾಠ ಮಾಡಕ್ ಅವಕಾಶ ಜೊತೆಗೆ ಮನೆ ಎಲ್ಲ ಕೂಡ ಕರ್ಣನಿಂದ ಅಲ್ವಾ ಸಿಕ್ಕಿರೋದು ಅಂತ ಸಂಜಯ್ ಹೇಳಿದ ತಕ್ಷಣ ಆಗ ಕೋಪ ಮಾಡ್ಕೊಂಡು, ನೋಡು ಸಂಜಯ್, ನೀನು ಸುಮ್ನೆ ಏನೇನೋ ಮಾತಾಡ್ಬೇಡ, ಸತ್ಯ ಗೊತ್ತಿಲ್ಲದೆ ನೀನು ಏನೇನೋ ಮಾತಾಡಿದ್ರೆ ನಾನು ಒಪ್ಕೊಳ್ಳೋದು ಇಲ್ಲ ಅಂತ ಹೇಳಿದಾಗ ಯಾಕೆ ನಿಧಿ ಮ್ಯಾಮ್ ಇಷ್ಟೊಂದೆಲ್ಲ ಕೋಪ ಮಾಡ್ಕೋತಿದ್ದೀರಾ? ಯಾವಾಗ ನೋಡಿದ್ರು ಸ್ವಾಭಿಮಾನ ಅಂತ ಹೇಳ್ತಿರ್ತೀರಾ, ಸ್ವಾಭಿಮಾನದಿಂದನೇ ಬದುಕೋದು ನಾವು ಅಂತ ಹೇಳ್ತೀರಾ ನೀವು ಮತ್ತೆ ಈ ನಿತ್ಯ ಇಬ್ರು. ಆದ್ರೆ ನೋಡಿದ್ರೆ ಈ ತರ ಮಾಡ್ತಿದ್ದೀರಲ್ಲ, ಕರ್ಣನಿಂದಾಗಿ ಇಷ್ಟೆಲ್ಲ ಸಹಾಯ ಆಗಿದೆ, ಇದನ್ನೆಲ್ಲ ಮರಿಬಾರ್ದು, ಇದನ್ನೆಲ್ಲ ಸ್ವಾಭಿಮಾನ ಅಂತಾರ ಅಂತ ಆಗ ಕೋಪ ಮಾಡ್ಕೊಂಡು ಸಂಜಯ್ ಹೇಳ್ತಾರೆ. ಅಲ್ಲ, ನನಗೆ ಬೇಕು ಬೇಕು ಅಂತ ಮೊದ್ಲಿಂದ ಎಲ್ಲ ಶುರು ಮಾಡ್ಬೇಕು ಅಂತ ಹೇಳಿದ್ರಿ ಅಲ್ವಾ, ಈಗ ನಿಮ್ ಪರಿಸ್ಥಿತಿ ಏನಾಯ್ತು ನಿಧಿ ಅಂತ ಸಂಜಯ್ ಹೇಳ್ತಾರೆ. ಅಲ್ಲ, ಅಷ್ಟೊಂದು ಸ್ವಾಭಿಮಾನ ಇದ್ರೆ ಇಲ್ಲಿಂದ ಕೆಲಸ ಬಿಟ್ಟು ಹೋಗ್ಬೇಕಲ್ವಾ ಅಂತ ಹೇಳಿದ ತಕ್ಷಣ ಸಂಜಯ್ ಆಗ ಹೌದು, ನಾನು ಕೆಲಸ ಮಾಡಲ್ಲ, ಇಲ್ಲಿ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಕೂಗಾಡ್ತಾರೆ ನಿಧಿ. ಅಷ್ಟರಲ್ಲಿ ಕರ್ಣ ಬಂದು, ಸಂಜಯ್ ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ, ಸ್ವಲ್ಪ ಸುಮ್ಮನೆ ಇರಬಾರ್ದಾ? ನಿಧಿ ಏನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ. ನಿಧಿ, ನೀವೇನ್ ಯೋಚನೆ ಮಾಡಬೇಡಿ, ನಾನು ಆಫೀಸರ್ಸ್ ಹತ್ರ ಮಾತಾಡ್ತೀನಿ, ಹಾಗೆ ನೀವು ಇಲ್ಲಿ ಪಾಠ ಮಾಡಿ, ಜೊತೆಗೇನೆ ನಿಮ್ಗೆ ಇಲ್ಲಿ ಪಾಠ ಮಾಡೋ ಅಂತ ಎಲ್ಲ ಅರ್ಹತೆ ಕೂಡ ಇದೆ, ಹಾಗೆ ಅಧಿಕಾರನೂ ಇದೆ, ಹಾಗೆ ನೀವು ಟಾಪರ್ ಕೂಡ. ನೆನ್ಪಿರ್ಲಿ ನಿಧಿ, ಇವ್ರು ಯಾರೋ ಏನೋ ಹೇಳಿದ್ರು ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನೀವಿಲ್ಲಿ ಪಾಠ ಮಾಡಬೇಕು ಅಂತ ಕರ್ಣ ಹೇಳಿದ ತಕ್ಷಣ ನಾನು ಇದ್ಯಾವುದಕ್ಕೂ ಒಪ್ಕೊಳ್ಳಲ್ಲ. ಈ ಸಂಜಯ್ ಹೇಳಿದಾಗೆ ನಾನು ಇಲ್ಲಿಂದ ಹೋಗ್ತೀನಿ, ನಾನು ಸ್ವಾಭಿಮಾನದಿಂದನೇ ಇರೋದು, ಹಾಗೆ ಸ್ವಾಭಿಮಾನದಿಂದನೇ ಜೀವನ ಮಾಡ್ತೀನಿ ಅಂತ ಹೇಳಿ ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ ಅಂತ ನಿಧಿ ಹೇಳಿ, ಕರ್ಣ ಸರ್, ನೀವ್ ನನಗೆ ಸಹಾಯ ಮಾಡಿದ್ದೀರಾ, ಆದ್ರೆ ಈಗ ಅದ್ಯಾವುದು ನನಗೆ ಬೇಡ ಅಂತ ಬೇಜಾರು ಮಾಡ್ಕೊಂಡು ನೀವು ಇಷ್ಟೆಲ್ಲ ನನ್ನ ಜೊತೆಗೆ ನಿಂತ್ಕೊಂಡು ನನ್ನ ಪರವಾಗಿ ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ಯಾವುದೇ ಕಾರಣಕ್ಕೂ ಯಾರ ಸಹಾಯನೂ ಬೇಡ ನನಗೆ ಅಂತ ನಿಧಿ ಹೇಳಿ ನಾನು ಕೆಲಸ ಬಿಟ್ಟು ಹೋಗ್ತೀನಿ ಅಂದಿದ ತಕ್ಷಣ ಆಗ ನಿಧಿ ಏನ್ ಮಾತಾಡ್ತಿದ್ದೀರಾ? ಅಲ್ಲ, ಸಂಜಯ್ ಹೇಳಿದ ತಕ್ಷಣ ಈ ತರ ಮಾತಾಡಿದ್ರೆ ಹೇಗೆ? ನೋಡಿ, ನೀವು ನನಗೋಸ್ಕರ ಆದ್ರೂ ಇಲ್ಲಿ ಇರಲೇಬೇಕು ನಿಧಿ, ಅರ್ಥ ಮಾಡ್ಕೊಳ್ಳಿ. ನಾನ್ ಮಾತ್ರ ಇದ್ಯಾವುದಕ್ಕೂ ಒಪ್ಕೊಳ್ಳಲ್ಲ, ಹಾಗೇನೆ ನೀವು ಕೊಡೋ ಅಂತ ಪತ್ರನ ನಾನು ತಗೊಳ್ಳೋದು ಇಲ್ಲ, ನೀವು ಇಲ್ಲೇ ಇರಬೇಕು ನಿಧಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕರ್ಣ ಹೇಳಿದ ತಕ್ಷಣ ಆಗ ನೋಡಿ, ಬೋರ್ಡ್ ಮೆಂಬರ್ ಆಗಿ ನಾನು ನಿಧಿ ಕೊಡ್ತಿರೋ ಅಂತ ಈ ಪತ್ರನ ತಗೋತಾ ಇದ್ದೀನಿ, ಹಾಗೆ ನಿಧಿ ಕೆಲಸ ಬಿಟ್ಟು ಹೋಗೋದಕ್ಕೆ ನನಗೆ ಒಪ್ಪಿಗೆ ಇದೆ ಅಂತ ನಿತ್ಯ ಹೇಳಿದ ತಕ್ಷಣ ಆಗ ಕರ್ಣ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ನಿತ್ಯ ಏನ್ ಮಾತಾಡ್ತಿದ್ದೀರಾ ಅಂತ ಕರ್ಣ ಹೇಳ್ತಾರೆ. ಆಗ ಇಲ್ಲ ಕರ್ಣ, ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ, ನಾನು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ, ಎಷ್ಟೇ ಆಗ್ಲಿ ನಾನು ಮತ್ತೆ ನಿಧಿ ಇಬ್ರು ಕೂಡ ಸ್ವಾಭಿಮಾನದಿಂದಾನೇ ಜೀವನ ಮಾಡಿರೋದು, ನಾನಿಲ್ಲಿ ಕೆಲ್ಸಕ್ಕೆ ಬರ್ತಾ ಇರೋದಕ್ಕೆ ಅರ್ಥ ಇದೆ, ನಾನು ನಿಮ್ಮ ಹೆಂಡತಿ, ಆ ಮನೆ ಸೊಸೆ, ಆದ್ರೆ ಈಗ ನಿಧಿ ನಿಮ್ಮಿಂದಾಗಿ ಕೆಲ್ಸಕ್ಕೆ ಬಂದ್ರೆ ಆಗ ಅದು ಯಾರನ್ನು ಸಹಿಸ್ಕೊಳ್ಳಲ್ಲ. ಸಂಜೆ ಹೇಳ್ತಾ ಇರೋದು ಸರಿಯಾಗೇ ಇದೆ, ಅದಕ್ಕೆ ನಿಧಿ ಕೊಡ್ತಿರೋ ಅಂತ ಪತ್ರನ ನಾನು ತಗೋತಾ ಇದ್ದೀನಿ. ನಿಧಿ, ನಿನಗೆ ಖಂಡಿತವಾಗ್ಲೂ ಒಳ್ಳೆ ಕಡೆ ಕೆಲಸ ಸಿಗುತ್ತೆ, ಯಾಕಂದ್ರೆ ನೀನು ಟಾಪರ್, ನೀನೇನು ಯೋಚನೆ ಮಾಡ್ಬೇಡ, ನಾವು ಇಷ್ಟು ದಿನದಿಂದ ಹೇಗೆ ಸ್ವಾಭಿಮಾನದಿಂದ ಜೀವನ ಮಾಡ್ತಿದ್ವೋ ಹಾಗೇನೆ ಜೀವನ ಮಾಡಬೇಕು, ಕರ್ಣನ್ ಸಹಾಯ ಇನ್ ಮುಂದೆ ನಮ್ ಯಾರಿಗೂ ಬೇಡ ಅಂತ ನಿತ್ಯ ಹೇಳ್ತಾರೆ ಬೇಜಾರ್ ಮಾಡ್ಕೊಂಡು. ಆಗ ನಿಧಿ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ, ನನ್ನಿಂದಾಗಿ ಏನಾದ್ರು ಬೇಜಾರಾಯ್ತಾ ಅಂತ ನಿತ್ಯ ಹೇಳಿದಾಗ ಇಲ್ಲಕ್ಕ, ನನಗೇನು ಬೇಜಾರಾಗಿಲ್ಲ, ಅಷ್ಟಕ್ಕೂ ಸಂಜಯ್ ಹೇಳಿರೋ ಮಾತಿಗೆ ನನಗೂ ಕೋಪ ಬಂತು, ನೀವ್ ಹೇಳಿದ್ದು ಸರಿಯಾಗೇ ಇದೆ, ನನಗೇನು ಬೇಜಾರಿಲ್ಲ ಅಂತ ಹೇಳಿ ನಿಧಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ವಾಪಸ್ ತಿರುಗಿ ನೋಡಿದ ತಕ್ಷಣ ಕರ್ಣನ ನೋಡ್ತಾ ಆಸ್ಪತ್ರೆ ನಿತ್ಯ ಎಲ್ಲರನ್ನು ನೋಡ್ತಾ ತುಂಬಾನೇ ಬೇಜಾರ್ ಮಾಡ್ಕೋತಾರೆ. ಆಗ ಇಷ್ಟು ದಿನದಿಂದ ಹೇಗೋ ಇದ್ವಿ, ಆದ್ರೆ ಈಗ ಕರ್ಣ ಸರ್ನ ಮನೇಲಿ
ಮನೆಯಲ್ಲೂ ನೋಡೋಕ್ಕಾಗಲ್ಲ, ಆಸ್ಪತ್ರೆಯಲ್ಲೂ ನೋಡೋಕ್ಕಾಗಲ್ಲ, ನಾನು ಏನು ಮಾಡಲಿ ಅಂತ ಬೇಜಾರು ಮಾಡಿಕೊಂಡು ಅಲ್ಲಿಂದ ನಿಧಿ ವಾಪಸ್ ಮನೆಗೆ ಹೋಗ್ತಾ ಇರ್ತಾರೆ. ಆಗ ನಿಧಿ ಕೊನೆಗೂ ಅಪ್ಪ ಅನ್ಕೊಂಡಾಗೆ ಆಗ್ತಿದೆ. ಹಾಗೇನೆ ಅಪ್ಪ ಏನೇ ಹೇಳಿದ್ರು, ಏನೇ ಮಾಡಬೇಕು ಅನ್ಕೊಂಡ್ರು ಅದು ನಡೆಯುತ್ತೆ. ಕೊನೆಗೂ ನೀನು ಮತ್ತೆ ಕರ್ಣ ಶಾಶ್ವತವಾಗಿ ದೂರ ಆದ್ರಿ ಅಂತ ಸಂಜಯ್ ಅನ್ಕೋತಾ ಇರ್ತಾರೆ. ಆಗ ಸಂಜಯ್, ಏನಾಗಿದೆ ನಿನ್ಗೆ, ಯಾಕೆ ಈ ಥರ ಎಲ್ಲ ಮಾತಾಡಿದೆ, ನಿನ್ನಿಂದಾಗಿ ನಿಧಿ ಇಲ್ಲಿಂದ ಹೋಗೋ ಹಾಗಾಯ್ತು ಅಂತ ಕೋಪ ಮಾಡ್ಕೊಂಡು ಕರ್ಣ ಕೂಗಾಡಿದ ತಕ್ಷಣನೇ ಆಗ ಅಯ್ಯೋ ನಾನೇನ್ ಮಾಡಿದೆ ಕರ್ಣ, ಅಷ್ಟಕ್ಕೂ ನಾನೇನು ಮಾಡಿಲ್ಲ, ಆಫೀಸರ್ಸ್ ಬಂದ್ರು ಅವ್ರು ಏನು ಹೇಳಿದ್ರು ಅದನ್ನೇ ನಾನು ಹೇಳಿದ್ದು. ಹಾಗೆ ನಾನು ಹೇಳಿಲ್ಲ ಅಂದ್ರೂ ನಿಧಿ ಹೋಗ್ಬೇಕಾಗಿತ್ತಲ್ವಾ, ಆದ್ರೆ ಆಫೀಸರ್ ಜೊತೆಗೆ ನಾನು ಮಾತಾಡಿದೆ ಅಷ್ಟೇ ಅಂತ. ನನ್ನಿಂದ ಏನು ನಿಧಿ ಹೋಗ್ಲಿಲ್ಲ, ಆಫೀಸರ್ಸ್ ಹೇಳಿದಕ್ಕೆ ಹೋಗಿದ್ದು, ಅಷ್ಟಕ್ಕೂ ತಪ್ಪು ನಿಂದು ಕರ್ಣ. ಹೇಳಿದ ತಕ್ಷಣ ಹಾಗೇನೆ ಅವ್ರು ಟಾಪರ್ ಆಗಿದ ತಕ್ಷಣ ಕೆಲಸ ಕೊಡೋದಕ್ಕಾಗೋದಿಲ್ಲ ಅಲ್ವಾ, ಈಗಲಾದ್ರೂ ಅರ್ಥ ಆಗಿರ್ಬೇಕಲ್ವಾ ಅಂತ ಸಂಜಯ್ ಹೇಳಿದ ತಕ್ಷಣನೇ ಆಗ ಹೌದು ಸಂಜಯ್, ನಿಮ್ಮ ಮಾತಿಗೆ ನಾನು ಒಪ್ಕೋತೀನಿ ಕರ್ಣ, ಇದರಲ್ಲಿ ಸಂಜಯ್ ಇದು ಯಾವುದು ತಪ್ಪಿಲ್ಲ, ನೀವ್ಯಾಕೆ ಸಂಜಯ್ ಮೇಲೆ ಕೂಗಾಡ್ತಿದ್ದೀರಾ, ಸಂಜಯ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಂತ ನಿತ್ಯ ಹೇಳಿದಾಗ ನಿತ್ಯ ಅದಕ್ಕೆ ನಿಜವಾಗ್ಲೂ ನೀವು ನನ್ನ ಪರವಾಗಿ ಮಾತಾಡ್ತಿದ್ದೀರಾ, ಪರವಾಗಿಲ್ಲ, ಇದು ಮೊದಲನೇ ಸರಿ ನೀವು ನನ್ನ ಪರವಾಗಿ ಮಾತಾಡ್ತಿರೋದು, ನಂದೇ ಸರಿ ಅಂತ ಹೇಳ್ತಾ ಇರೋದು, ತುಂಬಾ ಖುಷಿ ಆಗ್ತಿದೆ. ಆ ಮನೇಲಿ ನನ್ನ ಪರವಾಗಿ ನೀವಾದ್ರೂ ಇದ್ದೀರಲ್ಲ ಅಷ್ಟೇ ಸಾಕು ಅಂತ ಸಂಜಯ್ ಹೇಳಿ ಹೋಗ್ತಾರೆ. ಆಗ ಯಾಕೆ ಈ ತರ ಮಾಡಿದ್ರಿ ನಿತ್ಯ, ಯಾಕೆ ಇದನ್ನೆಲ್ಲ ಒಪ್ಕೊಂಡ್ರಿ ಅಂತ, ನಿಧಿ ಇಲ್ಲಿಂದ ಹೋಗೋ ತರ ಆಗೋಯ್ತಲ್ಲ, ನೀವು ಒಪ್ಕೋಬಾರ್ದಾಗಿತ್ತು ಅಂತ ಹೇಳಿದಾಗ ಕರ್ಣ, ನನಗೂ ತಾನೇ ಬೇರೆ ಏನ್ ದಾರಿ ಇದೆ, ನೀವೇ ಯೋಚನೆ ಮಾಡಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ನಿಧಿ ಸ್ವಾಭಿಮಾನದಿಂದ ಇರಬೇಕು, ಅದಕ್ಕೆ ನಾನು ಇದಕ್ಕೆಲ್ಲ ಒಪ್ಕೊಂಡಿದ್ದು. ನಿಧಿಗೆ ಇಲ್ಲಿಲ್ಲ ಅಂದ್ರೆ ಏನಂತೆ, ಬೇರೆ ಎಲ್ಲಾದ್ರೂ ಸಿಗತ್ತೆ, ಹಾಗೆ ನಿಧಿ ಟಾಪರ್ ಅನ್ನೋದನ್ನ ಮರಿಬೇಡಿ, ಎಲ್ಲೇ ಹೋದ್ರೂ ನಿಧಿಗೆ ಅವಕಾಶ ಸಿಕ್ಕೇ ಸಿಗತ್ತೆ ಅಂತ ನಿತ್ಯ ಹೇಳ್ತಾರೆ. ಆಗ ಕರ್ಣನ್ಗೆ ತುಂಬಾ ಬೇಜಾರಾಗುತ್ತೆ. ನಿಧಿ ಎಂತ ಕೆಲಸ ಆಗೋಯ್ತು, ನೀವು ದೊಡ್ಡ ತಪ್ಪು ಮಾಡ್ಬಿಟ್ರಿ, ಯಾಕೆ ಈ ತರ ಮಾಡಿದ್ರಿ ನಿಧಿ, ಈಗ ಪ್ರತಿದಿನನೂ ನಿಮ್ಮನ್ನ ನೋಡ್ಬೋದು ಅಂತ ಎಷ್ಟು ಖುಷಿಯಾಗಿದ್ದೆ, ಅವತ್ ನೋಡಿದ್ರೆ ನನ್ನನ್ನ ಹೇಗೋ ಸಮಾಧಾನ ಮಾಡಿ ಮನೆಯಿಂದ ಕಳಿಸಿದ್ರಿ, ಆದ್ರೆ ಈಗ ಏನ್ ಮಾಡೋದು ನಿಧಿ, ಆಸ್ಪತ್ರೆಯಲ್ಲೂ ನಿಮ್ಮನ್ನ ನೋಡಕ್ಕಾಗಲ್ಲ, ಮನೆ ಹತ್ರನೂ ನಿಮ್ಮನ್ನ ನೋಡಕ್ಕಾಗಲ್ಲ, ಏನ್ ಮಾಡ್ಲಿ ನಿಧಿ ಅಂತ ಬೇಜಾರು ಮಾಡ್ಕೊಂಡು ಕರ್ಣ ಯೋಚನೆ ಮಾಡ್ತಿರ್ತಾರೆ. ಹಾಗೆ ನಿಧಿ ವಾಪಸ್ ಮನೆಗೆ ಹೋಗಿದ ತಕ್ಷಣನೇ ನಿಧಿ ಇದೇನಿದು ಇಷ್ಟು ಬೇಗ ಮನೆಗೆ ಬಂದಿದ್ಯಾ, ಅಲ್ಲ ಕೆಲಸ ಎಲ್ಲ ಮುಗಿತಾ ಅಂತ ಶಾಂತಮ್ಮ ಹೇಳ್ತಾರೆ. ಆಗ ಏನಿಲ್ಲ ಅಜ್ಜಿ, ಅದು ಯಾಕೋ ನನಗೆ ವಾಪಸ್ ಬರಬೇಕು ಅನ್ನಿಸ್ತು, ಹಾಗೆ ಬಂದೆ ಅಂತ ಹೇಳಿ ನಿಧಿ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಏನಾಯ್ತು, ನಿಧಿ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ನಿತ್ಯನ್ಗೆ ಫೋನ್ ಮಾಡಿ ವಿಚಾರಿಸ್ತಾರೆ. ಅಷ್ಟರಲ್ಲಿ ನಿತ್ಯ ಮತ್ತೆ ಕರ್ಣ ಇಬ್ರು ಕೂಡ ನಿಧಿ ಹತ್ರ ಮಾತಾಡ್ಬೇಕು ಅಂತ ವಾಪಸ್ ಮನೆ ಹತ್ರ ಬರ್ತಾರೆ. ಆಗ ಬಂದಿದ ತಕ್ಷಣ ನಿಧಿ, ನಿತ್ಯ ಏನಾಯ್ತು, ನೀವೆಲ್ಲರೂ ಯಾಕೆ ವಾಪಸ್ ಬಂದಿದ್ದೀರಾ, ಏನಾಯ್ತು ಕರ್ಣ, ಏನಾಯ್ತು ಅಂತ ಹೇಳಿದಾಗ ಆಗ ಇರೋ ವಿಷಯನೆಲ್ಲ ಕರ್ಣ ಹೇಳ್ತಾರೆ. ಏನಿದು ಕರ್ಣ, ಅಲ್ಲ ಇವತ್ತೇ ಈ ತರ ಆಗಿದೆಯಲ್ಲ, ಏನಾಗ್ತಿದೆ ಅಂತ ಬೇಜಾರು ಮಾಡ್ಕೊಂಡು ಶಾಂತಮ್ಮ ಹೇಳ್ತಾರೆ. ಆಗ ನಿಧಿ, ದಯವಿಟ್ಟು ಈ ತರ ಮಾಡಬೇಡಿ, ಮತ್ತೆ ನೀವು ವಾಪಸ್ ಬನ್ನಿ, ನೋಡಿ ನೀವು ಕೆಲಸ ಬಿಟ್ಟು ಹೋಗ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳ್ಳಲ್ಲ ನಿಧಿ ಅಂತ ಕರ್ಣ ಹೇಳಿದಾಗ, ಕರ್ಣ ಸರ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿತ್ಯ ಅಕ್ಕನೇ ಎಲ್ಲ ಒಪ್ಕೊಂಡ್ಮೇಲೆ ನೀವ್ ಯಾಕೆ ಮಾತಾಡ್ತಿದ್ದೀರಾ, ದಯವಿಟ್ಟು ಇದ್ರ ಬಗ್ಗೆ ಯಾರು ಮಾತಾಡಬೇಡಿ ಅಂತ ನಿಧಿ ಹೇಳ್ತಾರೆ. ಆಗ ನಿಧಿ, ಯಾಕೆ ಈ ತರ ಮಾಡ್ತಿದ್ದೀರಾ, ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಕರ್ಣ ಹೇಳಿದಾಗ, ಕರ್ಣ ಏನಾಗಿದೆ ನಿಮ್ಗೆ, ನೀವ್ ಯಾಕೆ ಈ ತರ ಎಲ್ಲ ಕೇಳ್ಕೊತಾ ಇದ್ದೀರಾ, ಅಷ್ಟಕ್ಕೂ ನಾನು ಮಾಡಿದ್ದು ಸರಿಯಾಗೇ ಇದೆ ನಿಧಿ, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ, ನಾನು ಏನೇ ಮಾಡಿದ್ರು ಸರಿಯಾಗೇ ಮಾಡ್ತೀನಿ ಅಂತ ನಿನಗೆ ನಂಬಿಕೆ ಇದೆ ಅಲ್ವಾ, ಮತ್ತೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ ಕರ್ಣ, ನೀವು ಯಾಕೆ ಇಷ್ಟೊಂದು ಕೇಳ್ಕೊತಾ ಇದ್ದೀರಾ ನಿಧಿ ಹತ್ರ, ನನಗಂತೂ ಅರ್ಥ ಆಗ್ತಿಲ್ಲ, ನಿಧಿ ಕೆಲಸ ಬಿಟ್ಟು ಹೋದ್ರೆ ನಿಮ್ಗೆ ಯಾಕೆ ಬೇಜಾರಾಗಬೇಕು ಅಂತ ನಿತ್ಯ ಹೇಳಿದ ತಕ್ಷಣ ಆಗ ಕರ್ಣ ಯೋಚನೆ ಮಾಡ್ತಿರ್ತಾರೆ. ಹಾಗಲ್ಲ ನಿತ್ಯ ಅಂದಾಗ, ಏನು ಮಾತಾಡಬೇಡಿ ಕರ್ಣ, ನಿಧಿ ಆರಾಮಾಗೇ ಇದ್ದಾರೆ, ನೀವು ಮತ್ತೆ ಇದ್ರ ಬಗ್ಗೆ ಮಾತಾಡಬೇಡಿ, ನಿಧಿ ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತ ನಿತ್ಯ ಹೇಳ್ತಾರೆ. ಸಂಜಯ್ ಮಾತನ್ನ ಕೇಳಿ ನಿಧಿ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾರೆ. ಕರ್ಣ ಒಪ್ಕೊಳ್ಳಲ್ಲ, ಆದ್ರೆ ನಿತ್ಯ ಒಪ್ಕೋತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಹಾಗೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.